ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಫೈನಲಿ ಸೆಕೆಂಡ್ ರೌಂಡಿಂದ ಈಗ ಯಾರು ಪಾರ್ಟಿಸಿಪೇಟ್ ಮಾಡಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ತೊಗೋತಿದ್ದೀರಾ. ನಿನ್ನೆಯಿಂದ ಎಲ್ಲರೂ ಟ್ರೈ ಮಾಡ್ತಿದ್ರಿ, ಸತತ ತುಂಬ ಎಷ್ಟು ಪ್ರಯತ್ನ ಮಾಡಿದ್ರೆ ತುಂಬಾ ಟ್ರೈ ಮಾಡಿದ್ದೀರಾ. ಚಾನಲ್ ಡೌನ್ ಆಗ್ತಿಲ್ಲ, ಆಮೇಲೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಆಗ್ತಿಲ್ಲ, ವೆಬ್ಸೈಟ್ ಓಪನ್ ಆಗ್ತಿಲ್ಲ. ಈಗ ಖಂಡಿತ ಕಂಪ್ಲೀಟಾಗಿ ಫ್ರೀ ಆಗಿದೆ, ಅಂದರೆ ಸರ್ವರು ಆಮೇಲೆ ಡೇಟಾ ಫೆಚ್ ಆಗ್ತಿದ್ದಾರೆ. ತುಂಬ ಇಶ್ಯೂ ಇತ್ತು. ಇವಾಗ ಸಾಲ್ವ್ ಅನ್ನೋದು ಆಗಿದೆ ವೆಬ್ಸೈಟಲ್ಲಿ. ಹೋಗಿ ನಿಮ್ಮ ಒಂದು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ತೊಗೊಳ್ಳೋರು ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ನೀವು ಯಾವ ಚಾಯ್ಸ್ ತೊಗೋಬೇಕಂತ ತೊಗೊಂಡು ಫೀಸ್ನ ಪೇ ಮಾಡಿ ಚಾನಲ್ ಬೇಕಾದ್ರೆ ಡೌನ್ಲೋಡ್ ಆಗುತ್ತೆ. ಈಸಿಯಾಗಿ ಚಾನಲ್ ಡೌನ್ ಮಾಡ್ಕೊಂಡು ನೀವು ಬೇಕಾದ್ರೆ ಚಾಯ್ಸ್ 1 ತೊಗೊಂಡಿದ್ರೆ ಕನ್ಫರ್ಮೇಷನ್ ಸ್ಲಿಪ್ಪು ತೊಗೊಂಡು ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ಡೇಟ್ ಏನಾದ್ರು ಎಕ್ಸ್ಟೆಂಡ್ ಆದರೆ ಅಪ್ಡೇಟ್ ಕೊಡ್ತೀನಿ. ಡೇಟ್ ಎಕ್ಸ್ಟೆಂಡ್ ಆಗುವಂಥ ಏನಾದರೂ ಅಪ್ಡೇಟ್ಸ್ ಬಂದರೆ ಡೇಟ್ ಎಕ್ಸ್ಟೆಂಡ್ ಆದರೆ ಒಳ್ಳೆಯದು. ಬಟ್ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇರೋ ಒಂದು ಏನು ಡೇಟ್ ಇದೆ ಅದರಲ್ಲೇ ನೀವು ಎಲ್ಲ ಒಂದು ಡೇಟ್ನ ಸ್ಟಿಕ್ಕನ್ ಆಗಿ ಬೇಗನೆ ನಿಮ್ಮ ಕೆಲಸ ಮುಗಿಸಬೇಕಾಗುತ್ತೆ. ನೋಡಿ, ನೀವು ಪೇ ಮಾಡಬೇಕಾದಾಗ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂತಾರಲ್ಲ ಒಬ್ಬೊಬ್ಬರು, 10 ರೂಪೀಸ್ ಈ ಥರ, ಆ ಥರ ಪೇಮೆಂಟ್ ಇದ್ದರೆ ನಿಮಗೆ ಈಸಿಯಾಗಿ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಯಾರಿಗೆ 1 ಲ್ಯಾಕ್ ಈ ಥರ ಹಬ್ಬ ಇರುತ್ತೆ ಅವ್ರು ಹೋಗಿ ನಿಮ್ಮ ಬ್ಯಾಂಕಿಗೆ ಹೋಗಿ ನೆಫ್ಟ್ ಅಂತದ ಹೇಳಿ, ಇಲ್ಲಾಂದ್ರೆ RTGS ಅಂತದ ಹೇಳಿ ಯಾವುದೋ ಒಂದು ಮೆಥಡ್ ಹೇಳಿದ್ರೆ ಮಾಡ್ತಾರೆ. ನಿಮಗೆ ಅಲ್ಲಿ 3 ಬ್ಯಾಂಕ್ಸ್ ಕಾಣಿಸ್ತವೆ. ಲೈಕ್ ಈ ಥರ ನೀವು ಯಾವ ಬ್ಯಾಂಕಲ್ಲಾದರೂ, ನೀವು HDFC ಬ್ಯಾಂಕ್ ಆದರೂ ಓಕೆ, ಬರೋಡಾ ಬ್ಯಾಂಕ್ ಆದರೂ ಓಕೆ, ಯೂನಿಯನ್ ಬ್ಯಾಂಕ್ ಆದರೂ ಓಕೆ, ನಿಮ್ಮ ಅದು ಒಂದು ಕೈದವ್ರ ಅಕೌಂಟ್, ಅಂದರೆ ನಿಮ್ಮ ಅಕೌಂಟಿಂದ ಅಕೌಂಟ್ಗೆ ಅಮೌಂಟ್ ಹೋಗಬೇಕಾಗಿರುತ್ತೆ. ಓಕೆನಾ, ಅಲ್ಲಿ ಅಕೌಂಟ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಓಕೆ ವೆಲ್ ಆ್ಯಂಡ್ ಗುಡ್, ಇದೇ ಸೆಲೆಕ್ಟ್ ಮಾಡಬೇಕಂತ ಏನಿಲ್ಲ. ಮತ್ತು ಈ ಥರ ಚಾನಲ್ ಇರುತ್ತೆ, ಚಾನಲ್ ಡೌನ್ ಮಾಡ್ಕೊಳ್ಳಿ. ಚಾನಲಲ್ಲಿ ಎಷ್ಟು ಫೀಸ್ ಇರುತ್ತೆ ಅಷ್ಟು ಫೀಸ್ ಮಾತ್ರ ಪೇ ಮಾಡಬೇಕಾಗುತ್ತೆ. ನೀವು ಅಂದರೆ ಯಾವ ಚಾಯ್ಸ್ ತೊಗೊತೀರ ಅದ್ರ ಮೇಲೆ. ಮೊದಲಾದರೆ ಬರ್ತಿದ್ದಿಲ್ಲ, ಈಗ ಚಾಯ್ಸ್ ಎಂಟ್ರಿದು ಈಗ ಕರೆಕ್ಟಾಗಿ ಚಾಯ್ಸ್ ಎಂಟ್ರಿ ಲಿಂಕ್ ಕೂಡ ಓಪನ್ ಆಗುತ್ತೆ. ಆಮೇಲೆ ಲಾಸ್ಟಿಗೆ ಫೈನಲ್ ಇದು ನಿಮ್ಮದು ಕನ್ಫರ್ಮೇಷನ್ ಸ್ಲಿಪ್ಪು, ಅಂದರೆ ಚಾಯ್ಸ್ 1 ತೊಗೊಂಡು ನೀವೇನಾದರೂ ಕನ್ಫರ್ಮೇಷನ್ ಸ್ಲಿಪ್ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ. ನೋಡ್ಕೊಳ್ಳಿ ಒಂದ್ಸರಿ. ನೀವೇನು ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ ಮಾಡ್ಕೊಂಡಿದ್ಮೇಲೆ ಏನಿರುತ್ತೆ ಮೇನ್ ಪ್ರೊಸೀಜರ್ ಅಂದರೆ, ಕ್ಯಾಂಡಿಡೇಟ್ ಹ್ಯಾಸ್ ಟು ರಿಪೋರ್ಟ್ allotted college institute with the necessary original documents in a person and get it verified from the allotted institutes along with the valid identity card. ಓಕೆನಾ. ಆಮೇಲೆ ECCET 2025 ಫೈನಲ್ ಅಪ್ಲಿಕೇಶನ್ಸ್, ಪ್ರಿಂಟ್, ಅಡ್ಮಿಷನ್ಸ್, ಟಿಕೆಟ್ಸ್ ಎಲ್ಲ ಡಾಕ್ಯುಮೆಂಟ್ಸು ಒಂದ್ಸರಿ ತೊಗೊಂಡೋಗಿ ನಮ್ಮ ಒಂದು ವಾಟ್ಸಪ್ ಚಾನಲ್ ಹಾಕಿದ್ದೀನಿ, ಏನೇನು ತೊಗೊಂಡೋಗ್ಬೇಕು ಅನ್ನೋದು ಅದ್ರ ಬಗ್ಗೆ ಎಲ್ಲ ನೀವು ಒಂದ್ಸರಿ ನಮ್ಮ ಒಂದು ಚಾನಲ್ಗೆ ವಿಸಿಟ್ ಮಾಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಎಲ್ಲಿ ಸಿಗುತ್ತೆ ಚಾನಲ್ ಅಂದರೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ಎಲ್ಲರೂ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ. ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಪ್ಪ ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ನೋಡಿ, ಇದು ಇಂಪಾರ್ಟೆಂಟ್, ಇದು ವೆರಿ ಇಂಪಾರ್ಟೆಂಟ್. ಆದರೆ ಒಂದು 4 ಪಾಯಿಂಟ್ಸ್ ಇದೆ, ಇನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗಬೇಡಿ. ಏನಪ್ಪ ಅಂದರೆ, ಇವಾಗ ನೀವು ಚಾಯ್ಸ್ 2 ತೊಗೊಂಡು ಹೋಗ್ತಿದ್ದೀರಾ, ಇಲ್ಲ ಚಾಯ್ಸ್ 3 ಕಾಸ್ ಆನ್ ಡಿಪಾಸಿಟ್ ಪೇ ಮಾಡ್ತಿದ್ದೀರಾ, ನೀವು ಈಗ ಇಲ್ಲ ಚಾಯ್ಸ್ 1 ತೊಗೊಂಡು ಹೋಗಿದ್ದೀರಾ, ಓಕೆ, ಯಾವುದೇ ಚಾಯ್ಸ್ ತೊಗೊಳ್ಳಿ. ಯಾಕಂದರೆ ನೆಕ್ಸ್ಟ್ ರೌಂಡಲ್ಲಿ ಏನೋ ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೆ SNQ ಕೋಟಾಗ ಅಪ್ಗ್ರೇಡ್ ಆಗ್ಬೋದು. ಓಕೆನಾ. ಯಾಕಂದರೆ SNQ ಕೋಟ ಯಾವಾಗ ಬೇಕಾದ್ರೆ ಅಪ್ಗ್ರೇಡ್ ಆಗ್ಬೋದು ಅಂತ ಹೇಳಿದೆ ಗೊತ್ತಾ. ಈಗ ಎಕ್ಸಾಂಪಲ್ ನೀವು ಚಾಯ್ಸ್ 2 ತೊಗೊಂಡು ಇವಾಗ ನೀವು ಫುಲ್ ಫೀಸ್ ಪೇ ಮಾಡಿದ್ದೀರಾ, ನೆಕ್ಸ್ಟ್ ರೌಂಡಲ್ಲಿ ಏನಾಗ್ಬಿಡುತ್ತೆ ನಿಮಗೆ SNQ ಕೋಟ ಸಿಗ್ಬಿಡ್ದು ಅಂದ್ಕೊಳ್ಳಿ. ಎಕ್ಸಾಂಪಲ್ ಅಲ್ಲಿ 35K ಇರುತ್ತೆ. ಇಲ್ಲಾಂದರೆ ಒಂದು ಕಾಲೇಜಲ್ಲಿ ಇವಾಗ ಫೀಸ್ ಎಷ್ಟಿದೆ, 1 ಲ್ಯಾಕ್ ಇದೆ. ನೆಕ್ಸ್ಟ್ ಸಿಗೋ ಕಾಲೇಜಲ್ಲಿ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಗ್ತಾ ಅಲ್ಲಿ 45K ಇದೆ. ಇವಾಗ ನೀವು ಫೀಸ್ ಪೇ ಮಾಡಿರ್ತಾರೆ, ಅವಾಗ ನಮಗೆ ಅಮೌಂಟ್ನ ರೀಫಂಡ್ ಮಾಡಬೇಕಾಗುತ್ತೆ. ಮತ್ತು ನೀವು ಕಾಸು ಡಿಪಾಸಿಟ್ ಕೂಡ ಅಮೌಂಟು ರೀಫಂಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಿಮ್ಮದು ಪೇಮೆಂಟ್ ಅಕೌಂಟ್ ಶೆಲ್ ಬಿ ಇದರ್ ಫ್ರಮ್ ಸ್ಟೂಡೆಂಟ್ಸ್ ಆರ್ ಪೇರೆಂಟ್ಸ್ ಓನ್ಲಿ. ನೀವೇನು ಅಕೌಂಟ್ ಪೇಮೆಂಟ್ ಮಾಡ್ತಿದ್ದೀರಾ, ನೀವೇನು ಆನ್ಲೈನ್ ಪೇಮೆಂಟ್ ಮಾಡೋಂಗಿದ್ರೆ, ಇಲ್ಲ ನೆಫ್ಟ್ ಏನಾದರೂ ಮಾಡೋಂಗಿದ್ರೆ ನೀವು ಒಂದು ಸ್ಟೂಡೆಂಟ್ಸ್ ಕಡೆಯಿಂದ ಇರಬೇಕು, ನಮ್ಮ ಪೇರೆಂಟ್ಸ್ ಕಡೆ ಇರಬೇಕು. ಎನಿ ರೀಫಂಡ್ ಇಫ್ ಅಪ್ಲಿಕೇಬಲ್ ವಿಲ್ ಬಿ ಪ್ರೊಸೀಡ್ ಟು ದ ಸೇಮ್ ಅಕೌಂಟ್ ಓನ್ಲಿ ಆಫ್ಟರ್ ದ ಕಂಪ್ಲೀಷನ್ ಆಫ್ CET ಪ್ರೋಸೆಸ್. ಓಕೆನಾ. CET ಪ್ರೋಸೆಸ್ ಆಗಿ ನಿಮ್ಗೆ ಏನಾದರೂ ರೀಫಂಡ್ ಇತ್ತಂದರೆ ಅದು ನಿಮ್ಮ ಒಂದು ಅದು ಏನೀಗ ಪೇಮೆಂಟ್ ಮಾಡಿರುತ್ತೆ ಅದೇ ಅಕೌಂಟ್ಗೆ ಅಮೌಂಟ್ ಆದರೆ ಬರುತ್ತೆ, ಬೇರೆ ಅಕೌಂಟ್ಗೆ ಅಮೌಂಟ್ ಬರೋಲ್ಲ. ಯಾಕಂದರೆ ನೀಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟವ್ರೆ ಫುಲ್ ಸ್ಟ್ರಿಕ್ಟ್ಲಿ ಅಂತಂದು. ಆಮೇಲೆ ಪೇಮೆಂಟ್ ಟು ಮೇಡ್ ಬಿ ಥ್ರೋ, ನೀವು ಹೇಳಿದ್ನಲ್ಲ, ನೀವು ನೆಫ್ಟನ್ನು ಮಾಡಿ RTGS ಮಾಡಿ ಇವೆರಡು ಮೇನ್ ಅಕೌಂಟ್ಸ್ ಕಾಣಿಸಲ್ಲ, ಅದೊಂದು ಮಾಡ್ಕೊಂಬಿಟ್ರೆ ಸಾಕು. ಆಮೇಲೆ ನಿಮಗೆ ನೋ IMPB ಪೇಮೆಂಟ್ ಟು ಬಿ ಮೇಡ್, ಅಂದರೆ ನೀವು ಯಾವುದೇ ಥರ ನೀವು IMPS ಮಾಡೋಂತಿಲ್ಲ. ಜಸ್ಟ್ ನೆಫ್ಟ್ ಇಲ್ಲ RTGS ಅಂದರೆ ನಿಮ್ಗೆ ಗೊತ್ತಿರಲ್ಲ, ಅದು ಬ್ಯಾಂಕಲ್ಲಿ ಗೊತ್ತಾಗುತ್ತೆ. ಈ ಥರ ಮಾಡಿ ಅಂತ ಹೇಳಿ ಸಾಕು, ಅವ್ರು ಮಾಡ್ತಾರೆ ಆಟೋಮೆಟಿಕ್ಲಿ. ಮಾಡಿದ ಮೇಲೆ ನಿಮಗೆ ಟ್ರಾನ್ಸಾಕ್ಷನ್ ID ಬರುತ್ತೆ, ಅದನ್ನ ಒಂದು ಕಡೆ ಬರ್ಕೊಂಡು ಬನ್ನಿ. ಇಲ್ಲಾಂದರೆ ಹಿಂದೆ ನೀವು ಚಾನಲ್ ಹಿಂದೆ ಬರ್ಸ್ಕೊಂಬಿಟ್ಟಾದ್ರೂ ಬನ್ನಿ, ಯಾಕಂದರೆ ನಿಮಗೆ ಟ್ರಾನ್ಸಾಕ್ಷನ್ ID ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಪ್ಲೀಸ್ ವೆರಿಫೈ ದ ಬೆನಿಫಿಷರಿ ಅಕೌಂಟ್ ನಂಬರ್ ಬಿಫೋರ್ ಮೇಕಿಂಗ್ ಪೇಮೆಂಟ್ ಅಟ್ ದ ಟೆಲ್ಲರ್ ಅಕೌಂಟ್. ಇಫ್ ಮಿಸ್ಟೇಕ್ಸ್ ಮೇಡ್ ಬ್ಯಾಂಕ್ ಟೆಲ್ಲರ್ ಅಕೌಂಟ್ KA ವಿಲ್ ನಾಟ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಅಂದರೆ ನೀವು ಹೇಳ್ತಿದ್ದಾರೆ, ನೀವೇನಾದರೂ ಬ್ಯಾಂಕ್ ಹೋಗಿ ನೀವು ಸ್ವಲ್ಪ ಅಮೌಂಟ್ ಪೇಮೆಂಟ್ ಮಾಡಿ ತುಂಬ ಹೊತ್ತಾಯಿತು, ಎಕ್ಸಾಂಪಲ್ ನೀವು ಪೇಮೆಂಟ್ ಮಾಡಿದ್ದೀರಾ, ಬಟ್ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಇನ್ನೂ ಡೌನ್ಲೋಡ್ ಆಗ್ತಿಲ್ಲ ಅಂದರೆ ನೀವು ವೇಟ್ ಮಾಡಿ, ವೇಟ್ ಫಾರ್ 4 hours. ಆಮೇಲೆ ಆಗಿಲ್ಲ ಅಂದರೆ ಮತ್ತೆ ಬ್ಯಾಂಕ್ ವಿಸಿಟ್ ಮಾಡಿ, ಏನು ಈ ಥರ ನಮಗೆ ಇನ್ನೂ ಆಗ್ತಿಲ್ಲ, ನಿಮ್ಮದು ನೋಡಿ ಅಮೌಂಟ್ ಹೋಗಿದೆಯಾ ಇಲ್ವಾ ಇದ್ದಾರೆ, ಒಂದು ಸಲ ಚೆಕ್ ಮಾಡಿ. ಅಮೌಂಟ್ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಓಕೆ, ಒಂದು ಬ್ಯಾಂಕ್ ಅವ್ರ ಹತ್ರನೇ ಇರುತ್ತೆ, ಅಲ್ಲೇ ನಿಮ್ಮ ಓಲ್ಡ್ ಆಗಿ, ಇಲ್ಲಾಂದರೆ ಅಕೌಂಟಿಗೆ ಹೋಗಿರುತ್ತೆ. ಹೋಗಿದ ಮೇಲೆ ನಿಮಗೆ ಇನ್ನೊಂದು ಟ್ರಾನ್ಸಾಕ್ಷನ್ ID ಬಂದಿರ್ತಾನೆ, ಒಂದು ಸರಿ ಟ್ರ್ಯಾಕ್ ಮಾಡಿ ಅಂತ ಕೇಳಿ. ಯಾರಿಗೆ ಪೇಮೆಂಟ್ ಅನ್ನೋದು ಇಶ್ಯೂ ಆದರೆ, ಯಾರಿಗೂ ಆಗಲ್ಲ, ಸಾಧ್ಯ 99% ಆಗಲ್ಲ. ನೀವು ಪೇಮೆಂಟ್ ಮಾಡಿದ ತಕ್ಷಣ ಒಂದು 10 ಮಿನಿಟ್ಸು, ಹಾಫ್ ಆನ್ ಅವರ್, 1 hour, 2 hour ಒಳಗಡೆ ನಿಮ್ಮ ಒಂದು ಕನ್ಫರ್ಮೇಷನ್ ಸ್ಲಿಪ್ ಆದರೆ ಬಂದ್ಬಿಡುತ್ತೆ. ಹೋಗಿ ಡೌನ್ ಮಾಡ್ಕೋಬೋದಾಗಿರುತ್ತೆ ನಿಮ್ಮ ಒಂದು ಸೇಮ್ ವೆಬ್ಸೈಟಲ್ಲಿ, ಸೇಮ್ ಲಿಂಕಲ್ಲಿ. ಓಕೆನಾ. ವೇಟ್ ಫಾರ್ 4 hours ಆಫ್ಟರ್ ಮೇಕಿಂಗ್
ಮೇಕಿಂಗ್ ಪೇಮೆಂಟ್ಸ್. ಇಷ್ಟು ನಿಮಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿತ್ತು. ಇಷ್ಟು ನೀವು ಮಾಡ್ಕೊಂಡ್ರೆ ಸಾಕು. ಇಷ್ಟೇ ನಮ್ಮ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಯಿತು. ಮುಂದೆ ಏನೋ ಒಂದು ಎನಿ ಅಪ್ಡೇಟ್ಸ್ ನಿಮ್ಮದು ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರ್ಬೋದು, ಯಾವುದೇ ಥರ ಅಪ್ಡೇಟ್ಸ್ ಬಂದರೆ ಒಂದು ಈ ಚಾನಲ್ ಅವೈಲೇಬಲ್ ಇರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಗುಡ್ ಅಷ್ಟೇ ಲವ್ ಯು. ಟಾಟಾ ಬಾಯ್.